ಅಂದರೆ ಹೇಗೆ ನೋಡ್ತೀರಾ ಅಂತಂದರೆ ತುಂಬ ಆಯಾಮಗಳು ಇದ್ದಾವೆ ಸರ್. ಈಗ ಒಂದು ಸಿನಿಮಾ ಅಂತ ಒಂದು ಒಳ್ಳೆ ಕತೆ ಅಂತ ಫಸ್ಟ್ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಬರಬೇಕು, ಜನರಿಗೆ ಇಷ್ಟ ಆಗಬೇಕು ಅನ್ನೋದು ಈ ರೀತಿಯಲ್ಲೇ ನಾವು ಯೋಚನೆ ಮಾಡಬೇಕು. ಬಟ್ ಈಗ ಬಹಳ ಆಯಾಮ ಬೇರೆ ಬೇರೆ ಹೆಂಗೆ ಅಂದರೆ, ಇವಾಗ ಒಬ್ಬ ಹೀರೋಗೆ ಅಂತ ಕತೆ ಮಾಡಿದಾಗ ಆ ಹೀರೋಗೆ ಮ್ಯಾಚ್ ಆಗೋ ಥರ ಬೇಕು, ಅವ್ರ ಫ್ಯಾನ್ಸ್ಗೆ ಇಷ್ಟ ಆಗಬೇಕು, ಕಮರ್ಷಿಯಲ್ ಆಗಿರಬೇಕು, ಬಿಸ್ನೆಸ್ ಆಗಬೇಕು, ಸ್ಯಾಟ್ಲೈಟ್ ಬರೋ ಥರ ಇರಬೇಕು, ಒ ಟಿ ಟಿಗೆ ತೊಗೊಳ್ಳೋ ಥರ ಇರಬೇಕು, ಆಮೇಲೆ ಹೀರೋಗೆ ಕಂಫರ್ಟಬಲ್ ಆಗಿರಬೇಕು. ಈ ಥರದ್ದೆಲ್ಲ ಇವಾಗ ಒಂದು ಕತೆ ಒಳಗಡೆ ಬರಬೇಕು. ಒಂದು ಕತೆ ಚೆನ್ನಾಗಿದೆ, ಆಡಿಯನ್ಸ್ ಅದು ಆಮೇಲೆ ಬಂದು ನೋಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲವೂ ಫಸ್ಟ್ ಆಗಬೇಕು, ಆಮೇಲೆ ಜನಕ್ಕೆ ಇಷ್ಟ ಆಗಬೇಕು. ಈ ಥರದ್ದೊಂದು ಟಾಸ್ಕ್ ಇದೆ, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಈ ಟಾಸ್ಕ್ ಇದೆ ನನ್ನ ಪ್ರಕಾರ. ಆಮೇಲೆ ಪ್ರೊಡ್ಯೂಸರ್ಗಳ್ನ ಉಳಿಸ್ಕೊಂಡು ಆ ಬಜೆಟ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ ಔಟ್ ಆಫ್ ಬಾರ್ಡ್ರ್ ಹೋಗ್ದಿರ ಸಿನಿಮಾಗಳ್ನ ಕಂಪ್ಲೀಟ್ ಮಾಡಿಕೊಡೋ ಜವಾಬ್ದಾರಿಗಳು ನಿರ್ದೇಶಕರ ಹೆಗಲ ಮೇಲೆ ಇದೆ. ಅದು ಏರುಪೇರಾದಾಗ ಎಲ್ಲ ನಿರ್ದೇಶಕರ ಹೊಣೆ ಅನ್ನೋ ಥರ ಅವ್ರ ತಲೆ ಮೇಲೆ ಬರ್ತಿದೆ. ಅದಕ್ಕೆ ಕಾರಣ ಬೇರೆ ಏನೇ ಆದ್ರೂ ನಿರ್ದೇಶಕರೇ ಅನ್ನೋದು ಒಂದು ಹೊಣೆ ಅನ್ನೋ ಥರ ಅದು ಆ ಕಳಂಕಗಳಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಿಲ್ಲ ನಿರ್ದೇಶಕರು. ಎಷ್ಟೋ ನಿರ್ದೇಶಕರು ಅದರಲ್ಲೇ ಕೊರಗ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ. ಅದು ಬೇರೆ ಏನೇನೋ ಡಿಪಾರ್ಟ್ಮೆಂಟ್ ಅಂದರೆ ಎಷ್ಟೋ ಸರಿ ನಿರ್ಮಾಪಕರ ಕಡೆಯಿಂದನೇ ತಪ್ಪುಗಳಾಗಿರ್ತವೆ, ಎಷ್ಟೋ ಸರಿ ಕಲಾವಿದರ ಕಡೆಯಿಂದ ಆಗಿರುತ್ತೆ, ಎಷ್ಟೋ ಸರಿ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಕಡೆಯಿಂದ ಆಗಿರುತ್ತೆ. ಸೊ ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಒಬ್ಬ ನಿರ್ದೇಶಕ ಕೆಲಸ ತೊಗೋಬೇಕು ಅನ್ನೋದು ನಿಜನೇ. ಬಟ್ ಅವ್ರುಗಳು ಮಾಡೋ ತಪ್ಪುಗಳಿಂದ ಆಗೋವಂಥ ಅನಾಹುತಗಳಿಗೆ ಜವಾಬ್ದಾರಿ ನಿರ್ದೇಶಕನೇ ಆಗ್ತಾ ಇರೋದು ಅದೊಂದು ದುರಂತ ಆಗಿದೆ ಇತ್ತೀಚಿನ ಪರಿಸ್ಥಿತಿಗಳಲ್ಲಿ. ಸೊ ಅದನ್ನು ತಪ್ಸೋಕ್ಕಾಗ್ತಿಲ್ಲ. ಸೊ ಅದು ಬಿಟ್ಟರೆ ಇನ್ನು ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಎಂಟರ್ಟೈನ್ ಆಗಿರಬೇಕು, ಒಂದು ಒಳ್ಳೆ ಮೆಸೇಜ್ ಇರಬೇಕು. ಸೊ ಒಳ್ಳೆ ಕಲಾವಿದ್ರ ಜೊತೆ ಕೆಲಸ ಮಾಡಬೇಕು, ಒಳ್ಳೆ ಬ್ಯಾನರ್ಗಳಲ್ಲಿ ಕೆಲಸ ಮಾಡಬೇಕು. ಸೊ ಆ ಥರದ್ದು ಒಂದಷ್ಟು ಯೋಚನೆಗಳು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ